ಬಹುತೇಕ ಸಂಘಟನೆಗಳಿಂದ ನೈತಿಕ ಬೆಂಬಲ ಘೋಷಣೆಯಾಗಿದೆ. ಈ ಎಲ್ಲ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿದ್ದಾವೆ. ಬಹುತೇಕ ಬೆಳಗ್ಗೆಯಿಂದ ಸಾರಿಗೆ ಬಸ್ ಸಂಚಾರ ಯಥಾಸ್ಥಿತಿನೇ ಇದೆ. ಆಟೋಗಳು ಕ್ಯಾಬ್ಗಳ ಸಂಚಾರ ಕೂಡ ನಾರ್ಮಲ್ ಆಗೇ ಕಾಣಿಸ್ತಾ ಇದೆ. ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳು ಎಂದಿನಂತೆ ಓಪನ್ ಇರುತ್ತೆ. ಬಹುತೇಕ ಸಂಘಟನೆಗಳು ನೈತಿಕ ಬೆಂಬಲಕ್ಕಷ್ಟೇ ಸೀಮಿತ ಆಗಿದ್ದಾವೆ, ಬಂದ್ನಿಂದ ಹಿಂದೆ ಸರಿದಿದ್ದಾವೆ. ನಮ್ಮ ನೈತಿಕ ಬೆಂಬಲ ಇದೆ ಅಷ್ಟೇ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರೋದು. ಸೊ ಬಸ್ಗಳ ಸಂಚಾರ ಎಂದಿನಾಗಿರುತ್ತೆ, ಶಾಲಾ ಕಾಲೇಜುಗಳು ತೆರೆದಿರುತ್ತೆ, ಸರ್ಕಾರಿ ಕಚೇರಿಗಳು ಓಪನ್ ಇರುತ್ತೆ. ಸೊ ಎಲ್ಲೆಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋ ಡೀಟೇಲ್ಸ್ ವಿವರಿಸೋದಕ್ಕೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ನಮ್ಮ ಪ್ರತಿನಿಧಿಗಳು ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್ ಯಶವಂತಪುರದಿಂದ, ಕಿರಣ್ ಮೆಜೆಸ್ಟಿಕ್ ಭಾಗದಿಂದ ಇದ್ದಾರೆ. ಇನ್ನು ಸ್ಯಾಟಲೈಟ್ ಭಾಗದಿಂದ ಶಿವಪ್ರಸಾದ್ ನಮ್ಮೊಟ್ಟಿಗೆ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅದೇ ರೀತಿ ಮೈಸೂರಿಂದ ನಮ್ಮ ಪ್ರತಿನಿಧಿ ರಾಮ್ ಮತ್ತು ಮಂಡ್ಯದಿಂದ ದಿಲೀಪ್ ಕೂಡ ನಮ್ಮೊಟ್ಟಿಗೆ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತು ಹುಬ್ಬಳ್ಳಿಯಿಂದ ಕೂಡ ಸಂಜಯ್ ನಮ್ಮೊಟ್ಟಿಗೆ ಲೈವಲ್ಲಿದ್ದಾರೆ. ಮೊದಲಿಗೆ ಬೆಂಗಳೂರಲ್ಲಿ ಪರಿಸ್ಥಿತಿ ಹೇಗಿದೆ ನೋಡೋಣ. ಮೆಜೆಸ್ಟಿಕ್ ಸಮೀಪದಿಂದ ಕಿರಣ್ ಸೂರ್ಯ ನಮ್ಮೊಟ್ಟಿಗೆ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ನಾವು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ವಿ, ಆಲ್ಮೋಸ್ಟ್ ಬಸ್ಗಳ ಓಡಾಟ ಹಾಗೇ ಇದೆ, ದೈನಂದಿನ ಚಟುವಟಿಕೆಗಳು ಆರಂಭ ಆಗಿದ್ದು ಕೂಡ ಗಮನಿಸ್ತಾ ಇದ್ವಿ. 7 ಗಂಟೆ ಸುಮಾರಿಗೆ ಯಾವ ರೀತಿ ಚಿತ್ರಣ ಕಂಡು ಬರ್ತಾ ಇದೆ ಕಿರಣ್? ಹೌದು ವಿಜಯ್ ವೀರಪ್ಪ, ಈಗಾಗಲೇ ಕೂಡ ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ ಮಾಡಬೇಕು ಅಂತೇಳಿ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಒಂದು ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ನಲ್ಲಿರುವಂಥ BMTC KSRTC ಮಧ್ಯಭಾಗದ ಸ್ಕೈವಾಕ್ನ ಮೇಲ್ಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ವಿಜಯ್ ವೀರಪ್ಪ. ಅಂದರೆ ಸಾಮಾನ್ಯವಾಗಿ ಬೆಳಗ್ಗೆ 4 ಗಂಟೆಯಿಂದಲೇ BMTCಯ ಬಸ್ ಸಂಚಾರ ಆರಂಭವಾಗುತ್ತೆ. ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಬಸ್ಗಳ ಸಂಚಾರ ಎಂದಿನಂತೆ ಆರಂಭ ಆಗಿರುವಂಥದ್ದು. ಆದರೆ 7 ಗಂಟೆ ಆದರೂ ಕೂಡ ಪ್ರಯಾಣಿಕರ ಸಂಖ್ಯೆ ಎಂದಿನಂತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಈಗಾಗಲೇ ಅಖಂಡ ಕರ್ನಾಟಕ ಬಂದ್ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಒಂದಷ್ಟು ಪ್ರಯಾಣಿಕರು ಆಗಮಿಸ್ತಾರೆ. ಅಂದರೆ ಇಲ್ಲೇ ಪಕ್ಕದಲ್ಲಿರುವಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರಯಾಣಿಕರು ಆಗಮಿಸಿದ್ರೆ, ಇಲ್ಲೇ ಪಕ್ಕದಲ್ಲೇ ಇರುವಂಥ KSRTC ಬಸ್ ನಿಲ್ದಾಣದಿಂದಲೂ KSRTC ಬಸ್ನಿಂದಲೂ ಕೂಡ ಒಂದಷ್ಟು ಪ್ರಯಾಣಿಕರು ಮೆಜೆಸ್ಟಿಕ್ನ BMTCಯ ಬಸ್ ಸ್ಟ್ಯಾಂಡಿಗೆ ಆಗಮಿಸ್ತಾರೆ. ಬೆಂಗಳೂರಿನ ಮೂಲೆಗಳಿಗೂ ಕೂಡ BMTCಯ ಬಸ್ಗಳು ಸಂಚಾರ ಮಾಡುತ್ತೆ. ಆದರೆ ಪ್ರಯಾಣಿಕರಿಗೆ ಒಂದಷ್ಟು ಆತಂಕ ಇರುತ್ತೆ, ಗೊಂದಲ ಇರುತ್ತೆ, ಒಂದಷ್ಟು ಭಯ ಕೂಡ ಇರುತ್ತೆ. ಅಂದರೆ ಈಗಾಗಲೇ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಒಂದಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆಯುತ್ತೆ, ಪ್ರತಿಭಟನೆಗಳು ನಡೆಯುತ್ತೆ. ಹಾಗಾಗಿ BMTCಯ ಬಸ್ಗಳು ಸಂಚಾರ ಇರುತ್ತೋ ಇಲ್ವೋ, ಅಲ್ಲಿಂದ ಆಟೋ ಕ್ಯಾಬ್ಗಳು ಸಿಗುತ್ತೋ ಇಲ್ವೋ, ನಾವು ಸೇರಬೇಕಾದಂಥ ಸ್ಥಳಕ್ಕೆ ಹೋಗ್ತೀವೋ ಇಲ್ವೋ, ಇವೆಲ್ಲವೂ ಕೂಡ ಒಂದಷ್ಟು ಗೊಂದಲ ಆತಂಕಗಳಿರುತ್ತೆ. ಆದರೆ BMTCಯ ಅಧಿಕಾರಿಗಳು ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಈಗಾಗಲೇ ಬಸ್ಗಳನ್ನು ರಸ್ತೆಗೆ ಇಳಿಸ್ತಾ ಇದ್ದಾರೆ. ಆದರೆ ಸಂಚಾರ ಮಾಡಲಿಕ್ಕೆ ಮತ್ತು ಪ್ರಯಾಣವನ್ನು ಮಾಡಲಿಕ್ಕೆ ಒಂದಷ್ಟು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಸಾಮಾನ್ಯವಾಗಿ 7 ಗಂಟೆ ಅಂತಿದ್ದಂತೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಕಿಕ್ಕಿರಿದು ಪ್ರಯಾಣಿಕರ ಸಂಖ್ಯೆ ತುಂಬಿರ್ತಾ ಇತ್ತು. ಇದು BMTCಯ ಚಿತ್ರಣವಾದರೆ, ಪಕ್ಕದಲ್ಲೇ ಇರುವಂಥ ಕೆಂಪೇಗೌಡ KSRTC ಬಸ್ ಸ್ಟ್ಯಾಂಡ್ನ ಒಂದಷ್ಟು ಚಿತ್ರಗಳನ್ನು ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲೂ ಕೂಡ ಒಂದಷ್ಟು ಸಾಮಾನ್ಯವಾಗಿ ಬೆಳಗ್ಗೆ ಪ್ರಯಾಣಿಕರು ಬರುವಂಥದ್ದು, ಇಳ್ಕೊಳ್ಳುವಂಥದ್ದು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದು ಎಲ್ಲವೂ ಕೂಡ ಆಗತ್ತೆ. ಆದರೆ ಇವತ್ತು ಬಂದಿದೆ ಅನ್ನೋಂಥ ಕಾರಣಕ್ಕೆ ಒಂದಷ್ಟು ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಇರುವಂಥದ್ದು. ಅಲ್ಲೂ ಕೂಡ KSRTCಯಲ್ಲೂ ಪ್ರಯಾಣಿಕರ ಅನುಗುಣವನ್ನು ನೋಡಿಕೊಂಡು ಬಸ್ಗಳನ್ನು ಇಳಿಸ್ಲಿಕ್ಕೆ ಈಗಾಗಲೇ ಕೂಡ ಸಿದ್ಧತೆಯನ್ನು ಮಾಡಿಕೊಂಡ್ರು. ಅಂತಂದರೆ ಬೆಂಗಳೂರಿಗೆ ಬರುವ ಮತ್ತು ಬೆಂಗಳೂರಿನಿಂದ ಹೋಗುವಂತಹ ಪ್ರಯಾಣಿಕರಿಗೆ ಯಾವುದೇ ಥರವಾದಂತಹ ಸಮಸ್ಯೆಗಳು ಉಂಟಾಗಬಾರ್ದು, ಯಾವುದೇ ಥರವಾದಂಥ ತೊಂದರೆಗಳು ಉಂಟಾಗಬಾರ್ದು ಅಂತೇಳಿ BMTC KSRTCಯ 2 ನಿಗಮದ ಅಧಿಕಾರಿಗಳು ಈಗಾಗಲೇ ಕೂಡ ಡೇ ಆ್ಯಂಡ್ ನೈಟ್ ಫುಲ್ ಅಲರ್ಟ್ ಆಗಿರುವಂಥದ್ದು. ನಿನ್ನೆ ಮಧ್ಯರಾತ್ರಿಯಿಂದಲೇ ಎಲ್ಲ ತರವಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಕೊಂಡು ಇಲ್ಲೇ ಒಂದು ಅಧಿಕಾರಿಗಳು ಕೂಡ ಬಸ್ ಸ್ಟ್ಯಾಂಡ್ನಲ್ಲೇ ಇದ್ದು ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಆದರೆ ಎರಡನೇದು, ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಏನಾದ್ರು ಬಂದು ಬಸ್ಸು ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ರೆ, ತೊಂದರೆಯನ್ನುಂಟು ಮಾಡಿದ್ರೆ ಆ ಸಂದರ್ಭದಲ್ಲಿ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕೂಡ ACP ದೀಪಕ್ ಅವರ ನೇತೃತ್ವದಲ್ಲಿ BMTC ಮತ್ತು KSRTC ಬಸ್ ಸ್ಟ್ಯಾಂಡ್ಗೆ ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿರುವಂಥದ್ದು. ಮತ್ತು ಸಾಮಾನ್ಯವಾಗಿ ಒಂದು 500ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಪ್ರತಿಯೊಬ್ಬ ಪೊಲೀಸ್ ಕೂಡ ಎಲ್ಲ ಒಂದು ಪ್ಲಾಟ್ಫಾರ್ಮ್, ಅಂದರೆ KSRTC ಇರ್ಬೋದು, BMTC ಇರ್ಬೋದು, ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಈಗಾಗಲೇ ರೌಂಡ್ಸ್ ಆಗ್ತಾ ಇದ್ದಾರೆ. ರೌಂಡ್ಸ್ ಹಾಕಿ ಯಾವುದೇ ಥರವಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು, ಮತ್ತು ತಿರ್ಗಾ ಬಸ್ಸಿಗೆ ಕಲ್ಲೊಡೆಯುವಂಥದ್ದು, ಈ ಥರದ್ದು ಏನೋ ಒಂದು ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಅಲರ್ಟ್ ಆಗಿರುವಂಥದ್ದು. 10 ಗಂಟೆ
ಸುಮಾರಿಗೆ ವಾಟಾಳ್ ನಾಗರಾಜ್ ಅವರು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು BMTC ಕಂಡಕ್ಟರ್ ಡ್ರೈವರ್ಗಳಿಗೆ ಒಂದಷ್ಟು ನಮ್ಮ ಬಂದ್ಗೆ ಬೆಂಬಲ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ತಾರೆ ಅನ್ನೋಂಥ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ವಿಜಯ್ ಕಿರಣ್ ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಮೈಸೂರಲ್ಲಿ ಹೇಗಿದೆ ಚಿತ್ರಣ ಅನ್ನೋದನ್ನ ನಮ್ಮ ಪ್ರತಿನಿಧಿ ರಾಮ್ ತಿಳಿಸ್ತಾರೆ. ರಾಮ್, ಈಗ ಜನರಿಗೂ ಒಂದು ರೀತಿ ಗೊಂದಲ ಇರುತ್ತೆ, ಅಂದ್ರೆ ಮನೆಯಿಂದ ಹೊರಗೆ ಬರ್ಬೇಕಾ ಬೇಡವಾ, ಬಂದ್ ಇದೆಯಾ ಇಲ್ವಾ ಅನ್ನೋದು. ಸೊ ಮೈಸೂರಲ್ಲಿ ಬಂದ್ ಎಫೆಕ್ಟ್ ಹೇಗೆ ಕಾಣಿಸ್ತಾ ಇದೆ? ವಿಜಯ್, ಏನು ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿರೋದನ್ನ ಉಲ್ಲಂಘಿಸಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುವಂಥದ್ದು. ನಾನೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಇವತ್ತು ಮೈಸೂರಿನ ಗ್ರಾಮಾಂತರ ನಿಲ್ದಾಣದ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಬಂದ್ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುವುದು. ಯಾಕಂದ್ರೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದಂಥ ಸಂದರ್ಭದಲ್ಲಿ ಮೈಸೂರಿನ ಬಹುತೇಕ ಸಂಘಟನೆಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದು. ಆದರೆ ಯಾವಾಗ ಪ್ರಕೃತಿದತ್ತವಾಗಿ ಮಳೆ ಆಯಿತು, ಜಲಾಶಯಗಳು ತುಂಬಿದು ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇತ್ತು, ಬಹುತೇಕ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿದ್ವು. ಕನ್ನಡ ಪರ ಕೆಲ ಸಂಘಟನೆಗಳು ಮತ್ತು ರಾಜ್ಯ ರೈತ ಸಂಘ ಬಂದ್ಗೆ ಬೆಂಬಲವನ್ನು ಸೂಚಿಸಿತ್ತು. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ಬಂದ್ ಇಲ್ಲ ಆಗಿಲ್ಲ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣ ಬಳಿ ಒಂದು ಪ್ರತಿಭಟನೆ ನಡೀತಾ ಇದೆ. ನೀವು ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಬಸ್ಗಳು. ಅಂದರೆ ಸಾಮಾನ್ಯವಾಗಿ ಪ್ರತಿನಿತ್ಯ ಮೈಸೂರಿನಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಏನು ತೆರಳುತ್ತಾರೆ. ಬೆಳಗ್ಗೆ 5 ಗಂಟೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಅವರೆಲ್ಲರೂ ಸಹ ನಿರಾತಂಕವಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಬಸ್ಗಳ ಮುಖಾಂತರವಾಗಿ ತಮ್ಮ ಸಂಚಾರವನ್ನು ನಡೆಸ್ತಾ ಇರುವಂಥದ್ದು. ಮೈಸೂರು ಬೆಂಗಳೂರು ಮಾತ್ರವಲ್ಲ, ಮೈಸೂರಿನ ಬೇರೆ ಬೇರೆ ಭಾಗಗಳಿಗೆ, ಚಾಮರಾಜನಗರ ಇರ್ಬೋದು, ಹುಬ್ಬಳ್ಳಿ, ಧಾರವಾಡ, ಹಾಸನ, ಮಂಗಳೂರು, ಹೀಗೆ ಎಲ್ಲ ಭಾಗಗಳಿಗೂ ಬಸ್ ಸಂಚಾರ ಎಂದಿನಂತೆ ಇದೆ. ಆದರೆ ಪೊಲೀಸರು ಮಾತ್ರ ಒಂದು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯಾದಂಥ ಬಂದೋಬಸ್ಗಳನ್ನ ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಇವತ್ತು ಏನು ಕರ್ನಾಟಕ ಬಂದ್ಗೆ ಮೈಸೂರಿನಲ್ಲಿ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ರು ಸಹ ಆಯಾ ಕಟ್ಟಿನ ಪ್ರದೇಶಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕನ್ನಡ ಪರ ಸಂಘಟನೆಗಳು, ರಾಜ್ಯ ರೈತ ಸಂಘದವರು ಮತ್ತು ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇರೋದಾಗಿ ಯಾವುದೇ ರೀತಿಯಾದಂಥ ಅಹಿತ ಘಟನೆಗಳು ನಡೀಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಬಿಗಿ ಬಂದೋಬಸ್ತನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ಹೋಟೆಲ್ ಮಾಲೀಕರಿರ್ಬೋದು, ವರ್ತಕರಿರ್ಬೋದು, ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು ಅವರೆಲ್ಲರೂ ಸಹ ಈ ಒಂದು ಬಂದ್ಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಬಂದನ್ನು ನಾವು ಮಾಡೋದಿಲ್ಲ. ಹೋಟೆಲ್ಗಳು ತೆರೆದಿರ್ತವೆ, ಅಂಗಡಿಗಳು ತೆರೆದಿರ್ತವೆ, ಆಟೋ ಸಂಚಾರ ಎಂದಿನಂತೆ ಇರ್ತದೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ಸಹ ರಸ್ತೆಗಿಳಿದಿದ್ದಾವೆ, ಪ್ರಯಾಣಿಕರನ್ನ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರ ಒತ್ತಾಯ ಒಂದೇ, ಬಂದ್ನಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ. ನಮಗೂ ವಿರೋಧ ಇದೆ, ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಹರಿಸಬಾರ್ದು. ಮೊದಲು ನಮ್ಮ ರೈತರ ನಾಲೆಗಳಿಗೆ ನೀರನ್ನು ಹರಿಸಬೇಕು. ನಾಲೆಗಳಿಗೆ ನೀರನ್ನು ಹರಿಸಿದರೆ ಕೆರೆ ಕಟ್ಟೆಗಳು ತುಂಬುತ್ತದೆ, ಅಂತರ್ಜಲ ಹೆಚ್ಚಾಗ್ತದೆ, ನಮ್ಮ ಸಮಸ್ಯೆ ಬಗೆಹರಿಯುತ್ತೆ, ಕುಡಿಯುವ ನೀರಿನ ಸಮಸ್ಯೆ ಇರೋದಿಲ್ಲ. ಹೀಗಾಗಿ ನೀರನ್ನು ಕೊಡಬೇಡಿ ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಆದರೆ ಬಂದ್ಗೆ ಬೆಂಬಲವನ್ನು ಕೊಡೋದು ಅಂತೇಳಿ ಕನ್ನಡ ಪರ ಸಂಘಟನೆಯವರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಬಂದ್ಗೆ ಬೆಂಬಲ ಎಲ್ಲೂ ಸಹ ಮೈಸೂರಿನಲ್ಲಿ ವ್ಯಕ್ತವಾಗ್ತಾಯಿಲ್ಲ, ಪ್ರತಿಭಟನೆಗೆ ಸೀಮಿತ ಆಗ್ತಾ ಇರುವಂಥದ್ದು ಏನಾಗ್ತಿದೆ ಅಂತಂದರೆ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ. ಹಾಗೂ ವಾಟಾಳ್ ನಾಗರಾಜ್ ಬಂದ್ಗೆ ಕರೆ ಕೊಟ್ಟಿರೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಬರೀ ಕಾವೇರಿ ನೀರಿಗಾಗಿ ಮಾತ್ರ ಹೋರಾಟ ಅಲ್ಲ. ಅವರು ಕಳಸಾ ಬಂಡೂರು ಯೋಜನೆ ಆಗಬೇಕು, ಮಹದಾಯಿ ಯೋಜನೆ ಆಗಬೇಕು, ಮೇಕೆದಾಟು ಯೋಜನೆ ಆಗಬೇಕು, ಮತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಮಾಡಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಹಾಗೂ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚಬಾರ್ದು. ಇವಿಷ್ಟೆಲ್ಲ ಅಜೆಂಡಾಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಕನ್ನಡಿಗರೆಲ್ಲ ಈ ಬಂದ್ಗೆ ಸಹಕಾರವನ್ನು ಕೊಡಬೇಕು. ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಬರೀ ಕಾವೇರಿ ನೀರಿಗಾಗಿ ಮಳೆ ಬರ್ತಾ ನಾವು ಬಿಡ್ತೀವಿ ಅಂತ. ಪ್ರತಿದಿನ 12,000 ಕ್ಯೂಸೆಕ್ಸ್ ಬಿಡಿದೆ ಅಂತಂದರೆ ಇದು ನಿಜಕ್ಕೂ ಮಾರಣ ಶಾಸನ ನಮ್ಮ ಕನ್ನಡಿಗರಿಗೆ. ಏನು ರಾಜ್ಯ ಸರ್ಕಾರ ಕಾವೇರಿ ನ್ಯಾಯಮಂಡಳಿಗೆ ಮನವರಿಕೆ ಮಾಡುವಲ್ಲಿ ಪ್ರತಿ ಬಾರಿ ವಿಫಲ ಆಗ್ತದೆ. ನಾವು ನೋಡಿದಂಗೆ 100 ಕೋಟಿ ಅವರಿಗೆ ಫೀಸನ್ನು ಕೊಟ್ಟಿದ್ದಾರೆ. ನೋಡಿದ್ರೆ ಕಾವೇರಿ ನ್ಯಾಯಮಂಡಳಿ 1999 ರಚನೆ ಆದಾಗಿಂದ ಒಂದೇ ಒಂದು ಬಾರಿ ನಮ್ಮ ಕರ್ನಾಟಕದ ಪರವಾಗಿ ವಾದ ಬಂದಿಲ್ಲ. ಇದು ನಮ್ಮ ರಾಜ್ಯ ನಾಯಕರುಗಳಿಗೆ ಇದು ಭಾಳ ಇದಾಗ್ತಾ ಇದೆ. ಪ್ರತಿಭಟನೆ ಇದು ಮಾಡ್ತೀವಿ, ಇಲ್ಲ ನಾವು ಬಸ್ಗಳನ್ನ ತಡಿತೀವಿ ಸರ್ ನಾವೀಗ. ವಿಜಯ್, ಇದು ಕನ್ನಡ ಪರ ಹೋರಾಟಗಾರರ ಮಾತು. ಅಂದರೆ ಬಂದ್ಗೆ ಎಲ್ಲರೂ ಬೆಂಬಲವನ್ನು ಕೊಡಿ. ಕಾವೇರಿ ನದಿ ನೀರಿಗಾಗಿ ಮಾತ್ರವಲ್ಲ, ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ಕರ್ನಾಟಕದ ಸಮಸ್ಯೆಗಳಿಗೆ ಬಂದನ್ನು ಕರೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಕರ್ನಾಟಕ ಬಂದ್ ಕರೆ ಕೊಟ್ಟಿರುವಂಥದ್ದು ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುವಂಥದ್ದು. ವಿಜಯ್. ಓಕೆ ರಾಮ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಬ್ಯಾಕ್ ಟು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಹೇಗಿದೆ ಚಿತ್ರಣ ಅಂತ. ಶಿವಪ್ರಸಾದ್, ಈಗಾಗಲೇ ತಮಿಳ್ನಾಡಿಗೆ ಹೋಗುವಂಥ ಬಸ್ಗಳನ್ನು ಅಲ್ಲಿಂದ ತಡೆ ಹಿಡಿಯಲಾಗಿದೆ ಅನ್ನೋದು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಮೆಜೆಸ್ಟಿಕ್ಕಲ್ಲೂ ಅಷ್ಟೇ ಪ್ರತಿನಿತ್ಯ ಇದ್ದ ಹಾಗೆ ಇವತ್ತು ಜನರ ಓಡಾಟ ಈಗ ಕಂಡು ಬರ್ತಾ ಇಲ್ಲ. ಸ್ಯಾಟಲೈಟಲ್ಲಿ ಹೇಗಿದೆ ಪರಿಸ್ಥಿತಿ?
ವಿಜಯ್, CWC ಆದೇಶವನ್ನು ವಿರೋಧಿಸಿ ವಾಟಾಳ್ ನಾಗರಾಜ್ ನೀಡಿರ್ತಕ್ಕಂಥ ಬಂದ್ ಏನಿದೆ, ಬಂದ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇದ್ದೇವೆ. ನನ್ನ ಬಲಭಾಗದಲ್ಲಿ ನೀವು ಈಗಾಗಲೇ ಗಮನಿಸಬಹುದಾಗಿದೆ, ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸೇರಿದಂತೆ ತಮಿಳುನಾಡಿಗೂ ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬಸ್ಗಳು ತೆರಳುತ್ತವೆ. ಎಂದಿನಂತೆ ಸಂಚಾರವನ್ನು ಬೆಳಗ್ಗೆ 5 ಗಂಟೆಗೆ ಆರಂಭಿಸಿದ್ರು ಕೂಡ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಹಿರಿಯ ಪೊಲೀಸರ ಸೂಚನೆಯ ಮೇರೆಗೆ ತಾತ್ಕಾಲಿಕವಾಗಿ ಬ್ರೇಕನ್ನು ಹಾಕಲಾಗಿತ್ತು. ತಮಿಳುನಾಡಿಗೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಏನು ಬಸ್ಗಳು ತೆರಳುತ್ತವೆ, ಬಸ್ಗಳೆಲ್ಲವೂ ಕೂಡ ಊಟಿ, ತಿರುವಣ್ಣಮಲೈ, ಕುರ್ಚಿ, ಸೇಲಂ, ವೆಲ್ಲೂರ್, ಕಲ್ಪಕಂ, ಕಾಂಜೀವರಂ, ವಂದಾಸಿ, ತಿರುವಳ್ಳವರ್, ಉಳಂದೂರ್ಪೇಟೆ, ತಿರುಪತ್ತೂರ್, ಕಡಲೂರು, ತಿರುತ್ತಣಿ, ತಿಟ್ಟುಗುಡಿ, ತಿರುಕೋವಿಲೂರು, ಚಿದಂಬರಂ, ತಿರುಚಲವರಂ ತೆರಳಿರ್ತಕ್ಕಂಥ ಬಸ್ಗಳಿಗೆ ತಾತ್ಕಾಲಿಕವಾಗಿ ಬ್ರೇಕನ್ನು ಹಾಕಲಾಗಿತ್ತು. ಕಳೆದ ಕೆಲ ನಿಮಿಷಗಳ ಹಿಂದೆಯಷ್ಟೇ ಈಗಾಗಲೇ ಪೊಲೀಸ್ ಅಧಿಕಾರಿಗಳ ಸೂಚನೆ ಮೇರೆಗೆ ಎಂದಿನಂತೆ ಬಸ್ಗಳು ತೆರಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಬಸ್ಗಳನ್ನು ಟಿವಿ9ನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸ್ಯಾಟಲೈಟ್ ಬಸ್ ಸ್ಥಳದಲ್ಲಿ ಸಾಲುಗಟ್ಟಿ ಬಸ್ಗಳು ನಿಂತಿದ್ವು. ಆ ಪೊಲೀಸರ ಸೂಚನೆಯ ಮೇರೆಗೆ ಈಗಾಗಲೇ ಕೆಲವೇ ನಿಮಿಷಗಳ ಹಿಂದಷ್ಟೇ ಬಸ್ ಸಂಚಾರವನ್ನು ಎಂದಿನಂತೆ ಆರಂಭ ಮಾಡಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ತಮಿಳುನಾಡಿಗೆ ತೆರಳತಕ್ಕಂಥ ಬಸ್ಗಳು ಸ್ಯಾಟಲೈಟ್ ನಿಲ್ದಾಣದಿಂದ ಹೊರಡ್ತಿದೆ. ಕಳೆದ 1.5-2 ಗಂಟೆಗಳಿಂದಲೂ ಕೂಡ ಇನ್ನು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಸಾಲುಗಟ್ಟಿ ನಿಂತಿದ್ದಂತಹ ತಮಿಳುನಾಡು ಬಸ್ಗಳಿಗೆ ತೆರಳುವಂತೆ ಈಗಾಗಲೇ ಪೊಲೀಸರು ಕೂಡ ಗ್ರೀನ್ ಸಿಗ್ನಲ್ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬಸ್ಗಳು ಕೂಡ ತೆರಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ವಿಜಯ್. ಓಕೆ ಶಿವಪ್ರಸಾದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ಇನ್ನು ಮಂಡ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ನೋಡ್ತಾ ಹೋಗೋಣ. ಅಲ್ಲಿಂದ ದಿಲೀಪ್ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿಲೀಪ್, ಅತಿ ಹೆಚ್ಚು ಪ್ರತಿಭಟನೆ, ಆಕ್ರೋಶ ವ್ಯಕ್ತವಾಗುವುದೇ ಮಂಡ್ಯ ಭಾಗದಲ್ಲಿ. ಉಳಿದ ಭಾಗಗಳಿಗಿಂತ ಪರಿಸ್ಥಿತಿ ಭಿನ್ನವಾಗಿರಬಹುದು. ಸೊ ಇವತ್ತಿನ ಕರ್ನಾಟಕ ಬಂದ್ಗೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಮಂಡ್ಯದಲ್ಲಿ? ಖಂಡಿತವಾಗಲೂ ವಿಜಯ್, ಕಳೆದ 2 ದಿನಗಳಿಂದ ಕೂಡ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಯಾಕಂದರೆ ಕಾವೇರಿ ನೀರು ನಮ್ಮದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರತಿಭಟನೆಗಳನ್ನ ನಡೆಸ್ತಾ ಇರುವಂಥದ್ದು. ಈಗಲೂ ಕೂಡ ಕನ್ನಡಪರ ಸಂಘಟನೆಗಳು ಬಂದಿದ್ದಾರೆ. ಜೊತೆಗೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಎಲ್ಲರೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಂಗಡಿ ಮುಂಗಟ್ಟುಗಳನ್ನು ತೆಗಿಬಾರ್ದು, ಇವತ್ತು ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕನ್ನಡಪರ ಸಂಘಟನೆಗಳು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ರೈತಪರ ಸಂಘಟನೆಗಳು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಪ್ರತಿಭಟನೆಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಪ್ರತಿಭಟನೆಗಳು ಆರಂಭ ಆಗಲಿದೆ. ಈ ಕಾರಣದಿಂದಾಗಿ ಈಗ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಈಗ ನಮ್ಮ ಜೊತೆ ಕನ್ನಡಪರ ಸಂಘಟನೆ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಏನೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ, ವರ್ತಕರು ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ನಿಮಗೆ ಅಂತ? ಕನ್ನಡ ಸೇನೆ ನೇತೃತ್ವದಲ್ಲಿ ಇಂದು ಹೋರಾಟ ಬಂದ್ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಸಂಪೂರ್ಣ ಬಂದ್ ಆಗ್ತಾ ಇದೆ. ವರ್ತಕರು, ಬೇಕರಿ ಮಾಲೀಕರು, ಹೋಟೆಲ್ ಮಾಲೀಕರು, ಆಟೋ ಚಾಲಕರು ಸ್ವಯಂ ಪ್ರೇರಿತವಾಗಿ ಸಹಕಾರ ಕೊಡ್ತಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ನದಿ ನೀರಿನ ವಿಚಾರಕ್ಕಾಗಿ ನಡೀತಿರುವ ಹೋರಾಟ ಸಂಪೂರ್ಣ ಬಂದ್ ಯಶಸ್ವಿ ಆಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಏನು ತಮಿಳುನಾಡಿಗೆ ನೀರು ಬಿಡುವ ಆದೇಶವನ್ನು ಮಾಡದೆ ಬದ್ಧತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಮುಂದೆನೂ ಯಾವುದೇ ಇಂಥ ಸ್ಥಿತಿ ಬಂದರೂ ಕೂಡ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ಅನ್ನುವಂಥದ್ದು ಸಂಕಷ್ಟದ ಸೂತ್ರದ ವ್ಯಾಪ್ತಿ ಒಳಗಡೆ ರಾಜ್ಯದ ರೈತರು, ಅದರಲ್ಲೂ ಕಾವೇರಿ ಕೊಳ್ಳದ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸಂಕಷ್ಟದಲ್ಲಿರುವಂಥ ಈ ಪರಿಸ್ಥಿತಿಗೆ ತಾವು ಬದ್ಧತೆಯಿಂದ ರಾಜ್ಯದ ಹಿತವನ್ನು ಕಾಪಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸರ್ವಪಕ್ಷದ ಸಭೆಯನ್ನು ಕರೆದು ಇವಾಗಲೇ ಮೇಕೆದಾಟು ಯೋಜನೆಯನ್ನು ಪ್ರಾರಂಭಿಸಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಎಷ್ಟು ಸಾರಿ ಈ ಜನರನ್ನು ಕಾವೇರಿ ನದಿಗಾಗಿ ರಸ್ತೆಗೆ ನಿಲ್ಲಿಸ್ತೀರಿ ಸ್ವಾಮಿ? ದಯವಿಟ್ಟು ನೀವು ಇನ್ನು ಮುಂದಾದರೂ ರಾಜ್ಯದ ಜನ ನೆಮ್ಮದಿಯಾಗಿರೋದಕ್ಕೆ ಸಹಕರಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇಷ್ಟು ಪ್ರತಿಭಟನಾಕಾರರುಗಳ ಮಾತುಗಳಾಗಿರುವಂಥದ್ದು. ಇನ್ನು ಮತ್ತೊಂದು ದೃಶ್ಯವನ್ನು ತೋರಿಸ್ತೇನೆ. ಈಗಾಗಲೇ ಕೂಡ ವ್ಯಾಪಾರ ವಹಿವಾಟು ಆರಂಭ ಆಗಬೇಕಿತ್ತು, ಆದರೆ ಎಲ್ಲವೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಇವತ್ತಿನ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ಯಾಕಂದರೆ ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ವ್ಯಾಪಾರ ವಹಿವಾಟುಗಳು ಆರಂಭ ಆಗಬೇಕಾಗಿತ್ತು. ಪ್ರಮುಖವಾದಂಥ ರಸ್ತೆ ಆಗಿರುವಂಥದ್ದು, ಇಲ್ಲಿ ಸಾಕಷ್ಟು ವ್ಯಾಪಾರ ಆಗಬೇಕಿತ್ತು, ಜೊತೆಗೆ ಜನಸಂದಣಿ ಇರಬೇಕಾಗಿತ್ತು. ಆದರೆ ಯಾವುದೇ ಕೂಡ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಇವತ್ತು ಬಂದ್ಗೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿರೋ ಕಾರಣಕ್ಕೋಸ್ಕರ ಇವತ್ತು ಜನಸಂದಣಿ ಕೂಡ ಅಷ್ಟರ ಮಟ್ಟಿಗೆ ಇಲ್ಲ, ಜೊತೆಗೆ ವಾಹನ ಸಂಚಾರ ಕೂಡ ಅಷ್ಟರ ಮಟ್ಟಿಗೆ ಇಲ್ಲ. ಒಂದು ರೀತಿಯಲ್ಲಿ ಮಂಡ್ಯ ಸಂಪೂರ್ಣವಾಗಿ ಬಂದ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ವಿಜಯ್.